ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಹುಬ್ಳಿಯಿಂದ ಮಾತಾಡ್ತಾ ಇರೋದು ಜ್ಯೋತಿ. ಇವತ್ತಿನ ದಿವಸ ನಾನು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಅಕ್ಕಿ ಹಿಟ್ಟಿಂದ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಮೊದಲಿಗೆ ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲು ಹೇಳ್ತೀನಿ. ಉಪ್ಪು, ಜೀರಿಗೆ, ಮತ್ತು ಸ್ವಲ್ಪ ಗಜ್ಜರಿ, ಸ್ವಲ್ಪ ಹಸಿ ಕೊಬ್ಬರಿ, ಕೊತ್ತಂಬರಿ, ಸ್ವಲ್ಪ ಸಬ್ಬಸ್ಗಿ ಹೆಚ್ಚಿದ್ದು, ಈರುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಮೆಣಸಿನ್ಕಾಯಿ. ಇವಿಷ್ಟು ಸಾಮಗ್ರಿಗಳನ್ನು ನಾನೀಗ ಎಲ್ಲ ಹಾಕ್ತೀನಿ. ಚೆನ್ನಾಗಿ ಇದನ್ನೆಲ್ಲ ಕುಡ್ಕೊಳ್ಳೋ ಹಾಗಿದ್ನೆಲ್ಲ ಕಲಿಸ್ಬೇಕು. ಇಷ್ಟು ಹಿಟ್ಟು ಇವಾಗ ನಿಮ್ಗೆ ಇಬ್ಬರಿಗೆ ಆಗುವಷ್ಟು ಆಗುತ್ತೆ. ಇದು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ನಿಮ್ಮ ಕ್ವಾಂಟಿಟಿ ಮೇಲೆ ನೀವು ಹಾಕೋಬೋದು. ನಾನು ಈಗ ಇಬ್ಬರಿಗೆ ಆಗುವಷ್ಟು ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀವು ಎಷ್ಟು ಬೇಕಷ್ಟು ಅದಕ್ಕೆ ಬೇಕಾಗುವಷ್ಟು ನೀರನ್ನು ಅಳಕಾಗೆ ಮಾಡಬೇಕಿದು. ಯಾಕಂದ್ರೆ ನಿಮ್ಗೆ ತಟ್ಟಕ್ಕೆ ಅನುಕೂಲ ಆಗಿರ್ಬೇಕಿದೆ. ಅಕ್ಕಿ ರೊಟ್ಟಿ ಗಟ್ಟಿದ್ರೆ ಸ್ವಲ್ಪ ಗಟ್ಟಿ ಆಗಿಬಿಡ್ತಾವೆ ಅಕ್ಕಿ ರೊಟ್ಟಿ. ಹಾಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಯೂಸ್ ಮಾಡಬೇಕು. ನೋಡಿ, ಈ ಹದಕ್ಕೆ ಬರ್ಬೇಕು ನಿಮ್ಗೆ. ತಟ್ಟಕ್ಕೆ ಅಕ್ಕಿ ರೊಟ್ಟಿನ ಈ ಹದದಲ್ಲಿ ನೀವು ಕಲಿಸ್ಕೋಬೇಕು. ಕಲಿಸ್ಕೊಂಡು ಈ ಥರ ನೀವು ಸೈಡ್ ಇಟ್ಕೋಬೇಕು. ಇಟ್ಕೊಂಡು ಇದಕ್ಕೆ ಪ್ಲಾಸ್ಟಿಕ್ ಕವರ್ ಬರುತ್ತಲ್ಲ, ಅದಕ್ಕೊಂದು ಸ್ವಲ್ಪ ನೀವು ಎಣ್ಣೆನ ತಟ್ಕೊಳಕ್ಕೆ ಎಣ್ಣೆ ಯೂಸ್ ಮಾಡಬೇಕು. ಸವರ್ಕೋಬೇಕು ಈ ಥರ ಎಲ್ಲ ಎಣ್ಣೆನ, ಅಂದರೆ ನಿಮ್ಗೆ ಅಂಟ್ಕೊಳಂಗಿಲ್ಲ. ಅದು ಏನು ಮಾಡಿರಿ, ನೀವು ಒಂದು ಉಳ್ಳಿ ತೊಗೊಳ್ರಿ. ಈ ಥರ ನಿಮ್ಮ ಸೈಜ್ ಪ್ರಕಾರ, ನಿಮ್ಗೆ ದೊಡ್ಡದು ಬೇಕು ದೊಡ್ಡ ಸೈಜ್, ಸಣ್ಣದು ಬೇಕಂದ್ರೆ ಸಣ್ಣ ಪ್ರಮಾಣ. ಅದು ನಾನೀಗ ನಿಂಗೆ ಎಷ್ಟು ಬೇಕು ನಾನು ಅಷ್ಟು ತೊಗೊಂಡಿದ್ದೀನಿ. ಹೀಗೆ ಸ್ವಲ್ಪ ತಟ್ಕೊತ ಹೋಗ್ರಿ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು, ನಿಮ್ಗೆ ದಪ್ಪಗೆ ಬೇಕು, ಆ ಥರ ನೀವು ತಟ್ಕೊತ ಹೋಗ್ರಿ. ಸ್ವಲ್ಪ ಇದಕ್ಕೆ ಹಚ್ಚಲಿಕ್ಕೆ ಒಂದು ಸ್ವಲ್ಪ ನಾನು ನೀರು ಯೂಸ್ ಮಾಡ್ತೀನಿ. ಒಂದು ಸ್ವಲ್ಪ ತಟ್ಟಲಿಕ್ಕೆ ಸ್ವಲ್ಪ ಕೈಗೆ ಅಂಟುತ್ತಲ್ಲ, ಹಾಗಾಗಿ ಸ್ವಲ್ಪ ತಟ್ಟಕ್ಕೆ ಈ ಥರ ಸೊಕಾಶ ತಡ್ಕೊತ ಹೋಗ್ರಿ. ತೆಳ್ಳಗೆ ನೀವು ಎಷ್ಟು ತೆಳ್ಳಗೆ ಮಾಡ್ಕೊತೀರಿ ಅಷ್ಟು ನಿಮ್ಗೆ ತಿನ್ನಕ್ಕೆ ಚಲೋ ಅನ್ನಿಸ್ತದೆ. ದಪ್ಪ ಮಾಡ್ಕೊಂಡ್ರೆ ತಿನ್ನಕ್ಕೆ ಟೇಸ್ಟ್ ಬರೋಂಗಿಲ್ಲ. ಈಗ ಒಂದೇ ಪ್ರಮಾಣದಾಗ ಈ ಥರ ರೌಂಡಾಗಿ ತಟ್ಕೊತ ಹೋಗಿ. ಈ ಥರ ನೀವು ಮಾಡಿದರೆ ಮನೆಯಲ್ಲಿ ಒಂದು ಬಿಟ್ಟು 3-4 ಅಕ್ಕಿ ರೊಟ್ಟಿ ತಿಂತೀರಿ. ಅಷ್ಟು ರುಚಿಯಾಗಿರುತ್ತೆ ಅಕ್ಕಿ ರೊಟ್ಟಿ ಅಂದರೆ. ಇದೆಲ್ಲ ಮಲೆನಾಡು ಸೈಡ್ ಜಾಸ್ತಿ ಮಾಡಿರ್ತಾರೆ. ಅವ್ರು ಅಕ್ಕಿನಿಂದ ಎಲ್ಲ ಐಟಮ್ ಡೈಲಿ ತಿನ್ನೋದು. ಅನ್ನ ಆಯಿತು, ಈ ಥರ ಅಕ್ಕಿ ಕಡುಬನ್ನು, ಅಕ್ಕಿ ರೊಟ್ಟಿ ಅನ್ರಿ ಜಾಸ್ತಿ ಅವ್ರು ಇದನ್ನ ಜಾಸ್ತಿ ಪ್ರಿಪೇರ್ ಮಾಡ್ತಾರೆ. ನಿಮ್ಗೆ ಯಾವಾಗಾದರೂ ಚಪಾತಿ ರೊಟ್ಟಿ ಬೇಜಾರಾದಾಗ ಈ ಥರ ಎಲ್ಲ ಐಟಮ್ ಇರುತ್ತಲ್ಲ, ಗಜ್ಜರಿ, ಸಬ್ಬಸ್ಗಿ, ಆಮೇಲೆ ಕೊಬ್ಬರಿ, ಇವೆಲ್ಲ ಹಾಕಿ ನೀವು ಮಾಡ್ಕೊಳ್ರಿ. ತುಂಬ ರುಚಿಯಾಗಿರುತ್ತೆ. ಮನೇಲಿ ಮಕ್ಕಳಾಗಲಿ ದೊಡ್ಡವರಾಗಲಿ ಇಷ್ಟಪಟ್ಟು ತಿಂತಾರೆ. ಆಯ್ತು, ಹೆಲ್ದಿ ಈ ಥರ ಮಾಡ್ಕೊಂಡು ತಿಂದರೆ ಹೆಲ್ದಿಯಾಗಿರುತ್ತೆ. ಇದೆಲ್ಲ ಹೆಲ್ದಿ ಫುಡ್ ಅಲ್ಲ. ನಿಮಗಿದು ಗಜ್ಜರಿ ಆಗಲಿ ಸಬ್ಬಸ್ಗಿ ಆಗಲಿ ಇವೆಲ್ಲ ಹೆಲ್ದಿ ಫುಡ್. ನೀವು ಈ ಥರ ಇದರಲ್ಲಿ ಹಾಕಿ ಆ್ಯಡ್ ಮಾಡಿ ಮಾಡೋದ್ರಿಂದ ಮಕ್ಕಳಿಗೆಲ್ಲ ಇದರಲ್ಲೇನು ವಿಟಮಿನ್, ಪ್ರೋಟೀನ್ ಎಲ್ಲ ಹೋಗುತ್ತೆ ಇದರಲ್ಲಿ ಹೊಟ್ಟೆಯಲ್ಲಿ. ನೀವು ಸಪ್ರೇಟ್ ಕೈಯಲ್ಲಿ ಕೊಟ್ಟರೆ ಯಾರೂ ತಿನ್ನೋದಿಲ್ಲ. ಈ ಥರ ಹಾಕಿ ಇದರಲ್ಲೆಲ್ಲ ಹಾಕಿ ಮಾಡಿಕೊಡ್ರಿ. ರುಚಿನೂ ಆಗುತ್ತೆ ಮತ್ತು ಹೆಲ್ದಿನೂ ಆಗುತ್ತೆ. ಇದೆಲ್ಲ ಸ್ವಲ್ಪ ನೀವು ಒಂಚೂರು ಎಣ್ಣೆ ಬಳಸಬೇಕಾಗುತ್ತೆ. ನೀವು
ಅಂಟ್ಕೋಬಾರ್ದು ಒಂದು ಚೂರು ಭಾಳ ನಾ ಹೆಲ್ದಿಯಾಗಿ ಮಾಡ್ತಾ ಇದ್ದೇನಲ್ಲ ಹಾಗಾಗಿ ನಾ ಎಣ್ಣೆನ ಭಾಳ ಯೂಸ್ ಮಾಡ್ತಾ ಇಲ್ಲ, ಸ್ವಲ್ಪ ಅಂಟ್ಕೋಬಾರ್ದು ಅನ್ನೋ ಒಂದು ಇದರಿಂದ ಅಷ್ಟು ಸ್ವಲ್ಪ ಮಾಡ್ತಾ ಇದ್ದೇನೆ. ಹೀಗೆ ಈ ಥರ ಡಬ್ಬ ಹಾಕಿ ಈ ಥರ ಹಾಕಿಬಿಡಿ. ಈ ಥರ ಬರುತ್ತೆ. ಮತ್ತು ನೀವು ಈ ಥರ ಎಣ್ಣೆ ಹಾಕೋ ಅವಶ್ಯಕತೆನೇ ಇಲ್ಲ. ನಿಮ್ಗೆ ಎಣ್ಣೆ ತಿನ್ಬೇಕನ್ನೋರಿಗಿದ್ರೆ, ಹೆಲ್ದಿ ಬೇಕಂದ್ರೆ ಯಾವ ಥರ ಎಣ್ಣೆ ಯೂಸ್ ಮಾಡಬೇಡ್ರಿ, ಸಾಕು ಇಷ್ಟರಲ್ಲೇ ನಿಮಗೆ ಸರಿ ಹೋಗುತ್ತೆ. ಇನ್ನೊಂದು ಮಾಡಿ ತೋರಿಸ್ತೇನೆ ನೋಡಿರಿ, ಒಂದೇ ಅಲ್ಲ ಇನ್ನೊಂದು ಮಾಡಿ ತೋರಿಸ್ತೇನೆ. ಸ್ವಲ್ಪ ಕೆಳಗಡೆ ಎಣ್ಣೆ ಹಚ್ಕೊಳ್ಳೇಬೇಕಾಗುತ್ತೆ, ಯಾಕಂದ್ರೆ ಅದು ಅಂಟ್ತೈತಲ್ಲ, ಅದಕ್ಕೆ ಹಾಗಾಗಿ ಸ್ವಲ್ಪ ಭಾಳ ಅಲ್ಲ. ನಾನು ಇನ್ನೊಂದು ಮಾಡಿ ತೋರಿಸ್ತೇನೆ ನೋಡಿರಿ. ಇದೇ ಥರ ಹಿಂಗೆ ತಟ್ಕೊತವ್ರಿ. ಇದೈತೆಲ್ಲ ಸ್ವಲ್ಪ ಬೆಂದೈತಿಲ್ಲ ನೋಡ್ಬೇಕು ನೀವು. ಅಷ್ಟೊಂದು ಬೇಯಬೇಕನ್ನೋ ಅವಶ್ಯಕತೆ ಇಲ್ಲ ಇದಕ್ಕೆ. ಅಕ್ಕಿ ರೊಟ್ಟಿಗೆ ಒಂದು 2 ನಿಮಿಷ ಬೆಂದ್ರೆ ಸಾಕು. ಇದಕ್ಕೆ ಯಾವುದೋ ಎಣ್ಣೆ ಏನು ಜಾಸ್ತಿ ಬೇಕಾಗೋದೇ ಏನೇ ಇಲ್ಲ. ನೀವು ಇದಕ್ಕೆ ಕೊಬ್ಬರಿ ಚಟ್ನಿ ಮಾಡ್ಕೊಂಡು ತಿನ್ಬೋದು, ಅಥವಾ ಯಾವುದೇ ಶೇಂಗಾ ಚಟ್ನಿ ಇದ್ರೆ ಮನೇಲಿ ಅದನ್ನ ಹಚ್ಕೊಂಡು ತಿನ್ಬೋದು. ಬೇರೆ ಯಾವುದಾದ್ರೂ ಚಟ್ನಿ ಪುಡಿಗಳನ್ನು ಯೂಸ್ ಮಾಡ್ಕೊಂಡು ತಿನ್ಬೋದು ನೀವು. ಇದು ಹೆಚ್ಚಿಗೆ ಕಾಂಬಿನೇಷನ್ ಅಂದರೆ ಕೊಬ್ಬರಿ ಚಟ್ನಿ. ಇದಕ್ಕೆ ಇದು ಇಲ್ಲದ್ರೆ ಎಲ್ಲ ಹಾಕಿಬಿಟ್ಟಿರ್ತೀವಿ ಇದರಲ್ಲಿ, ಉಪ್ಪು, ಮೆಣಸಿನ್ಕಾಯಿ, ಎಲ್ಲ ವೆಜಿಟೇಬಲ್ಸ್ ಎಲ್ಲ ಇರುತ್ತಲ್ಲ, ಹೀಗಾಗಿ ನಿಮ್ಗೆ ಯಾವುದು ಸೈಡ್ ಡಿಶ್ ಆಗಿ ಏನು ಬೇಕಾಗೋ ಅವಶ್ಯಕತೆನೇ ಇಲ್ಲ ಇದಕ್ಕೆ. ಇದು ನೋಡ್ರಿ, ಇದು ಹೊಳಶ್ ಹಾಕ್ಬಿಡ್ರಿ. ಒಂದು 2 ನಿಮಿಷ ಆಯ್ತಲ್ಲ, ಈ ಥರ ಹೊಳಶ್ ಹಾಕ್ಕೊಂಡ್ರಿ. ಸ್ವಲ್ಪ ಒಂದು ಬದಿ ಆಯ್ತಲ್ಲ, ಮತ್ತೆ ಇನ್ನೊಂದು ಸರಿ ನೋಡೋಣ ಬೆಂದಿದೆ ಇಲ್ಲ ಅಂತ. ನೀವು ಹೆಲ್ದಿಯಾಗಿ ತಿನ್ಬೇಕಂದ್ರೆ ಈ ಥರ ಮಾಡ್ಕೊಂಡು ತಿನ್ಬೇಕು. ಯಾವುದು ಎಣ್ಣೆ ಜಾಸ್ತಿ ಯೂಸ್ ಮಾಡಬಾರ್ದು. ಇವಾಗ ಎಲ್ಲರೂ ಹೆಲ್ತ್ ಅಂತೇಳಿ ವೆಯ್ಟ್ ಲಾಸ್ ಇವೆಲ್ಲ ಮಾಡ್ತಿರ್ತಾರಲ್ಲ, ಅವ್ರಿಗಾಗಿ ಇದು ಜಾಸ್ತಿ ವೆಯ್ಟ್ ಲಾಸರಿಗಾಗಿ ಮಾಡ್ತಾ ಇರೋದು ನಾನು ಫುಡ್. ಇದು ಆಯ್ತು. ಇವಾಗ ಇದನ್ನು ನಾನು ಇಷ್ಟೇ ಸಾಕು, ನಾನು ಒಂದು ಪ್ಲೇಟಿಗೆ ತಗೋತಾ ಇದ್ದೀನಿ ನೋಡಿರಿ. ಈ ಥರ ಯಾವುದು ಎಣ್ಣೆ ಇಲ್ಲ ಏನಿಲ್ಲ, ಹೆಲ್ದಿಯಾಗಿ ನೀವು ಮಾಡ್ಕೋಬೋದು. ಇದ್ರ ಜೊತೆ ನೀವು ನೋಡಿರಿ ಈ ಥರ ಅಕ್ಕಿ ರೊಟ್ಟಿ, ಮಾವಿನಕಾಯಿ ಚಟ್ನಿ ಬೇಕಂದ್ರೆ ನಿಮ್ಗೆ ಕೊಬ್ಬರಿ ಚಟ್ನಿನೂ ಮಾಡ್ಕೊಂಡು ತಿನ್ಬೋದು. ನಾನು ಮಾಡಿಲ್ಲ, ಮಾವಿನಕಾಯಿ ಚಟ್ನಿ ಇರೋದ್ರಿಂದ ನಾನು ಮಾವಿನಕಾಯಿ ಚಟ್ನಿಯಿಂದ ನಾವು ತಿಂತಾಯಿದ್ದೀನಿ. ನೋಡಿ ಹೆಂಗಾಗಿದೆ, ಸೂಪರ್. ನೀವು ಮಾಡ್ಕೊಳ್ಳಿ, ತಿನ್ನಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಕಮೆಂಟ್ಸ್ ಹಾಕ್ರಿ. ಬಾಯ್ ಬಾಯ್.